ನಮಸ್ಕಾರ ವೀಕ್ಷಕರೇ. ಅತ್ಯಂತ ಸುಂದರ ಕ್ಷಣಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಾವಣಗೆರೆ ನಗರದಲ್ಲಿ ನಡೀತಾ ಇರತಕ್ಕಂಥ ಯತಿವರಿಯರ ಚಾತುರ್ಮಾಸ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ನಾವಿದ್ದೀವಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಷ್ಟೊತ್ತು ನೋಡಿದ್ರಿ. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂಥ ಸಾಂಸ್ಕೃತಿಕಗಳ ಏನು ಕಾರ್ಯಕ್ರಮಗಳಿದೆ, ರಾಜ್ಯದ ಹಲವಾರು ತಂಡಗಳು, ರಾಜ್ಯದ ಹೊರತಾಗಿಯೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಸಾಂಸ್ಕೃತಿಕ ತಂಡಗಳನ್ನು ಸಮಯೋಚಿತವಾಗಿ ನಡೆಸಿಕೊಂಡು ಅವರಿಗೆಲ್ಲರೂ ಕೂಡ ಅವಕಾಶವನ್ನು ನೀಡೋದ್ರ ಮೂಲಕ ದಾವಣಗೆರೆಯ ಒಂದು ಗಿರಿಮೆಯನ್ನು ಹೆಚ್ಚೋದ್ರಲ್ಲಿ ಸಾಂಸ್ಕೃತಿಕ ಕಮಿಟಿಯ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಯೋಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮೊದಲಿಗೆ ಅವ್ರ ಜೊತೆ ಮಾತಾಡೋಣ. ಸರ್, ಹೇಗಿತ್ತು ಉಸ್ತುವಾರಿಯಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದ್ರಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ರಿ? ನಾವು ಕಳೆದ ಜುಲೈ ತಿಂಗಳಿಂದ ಸ್ಟಾರ್ಟ್ ಆಯಿತು. ಗುರುಗಳದ ಒಂದು ಗುರು ಪೂರ್ಣಿಮೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ವಿಭಿನ್ನವಾದ ಕಾರ್ಯಕ್ರಮಗಳು. ಇವತ್ತಿನಂತೂ ಇನ್ನೂ ಅದ್ರ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಏಕಕಾಲದಲ್ಲಿ ಗುರುಗಳು ಹೇಳ್ದಂಗೆ ಮನಸ್ಸಿಗೆ, ಕಿವಿಗೆ, ಕಣ್ಣಿಗೆ ಎಲ್ಲ ರೀತಿಯ ಒಂದು ಉತ್ತಮ. ಇಷ್ಟು ದಿವಸಕ್ಕಿಂತ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮತ್ತು ದಿವ್ಯಾ ಮತ್ತು ನವ್ಯ ಅವರು ಇದ್ರ ಹಿಂದೆ ಕೂಡ ನಾನು ಈಗೊಂದು 4-5 ದಿವಸ ಹಿಂದೆ ಒಂದು ವೀಣಾವಾದನ ನಾವು ಅಂದ್ಕೊಂಡಿದ್ದು ಒಂದೇ ವೀಣೆ ತಂದು ಮಾಡಬೇಕು. ಅವಾಗ ಏನೋ ಮನಸ್ಸಲ್ಲಿ ಬಂತು, ಭಾಳಷ್ಟು ವೀಣೆಗಳು ತಂದುಬಿಟ್ಟು ಮಾಡಿಸೋದಂತ 18 ವೀಣೆಗಳು ತಂದು ವೀಣಾವಾದನ ಮಾಡಿಸಿದ್ವಿ. ಗುರುಗಳಂತ ತುಂಬಾ ಖುಷಿಪಟ್ಟರು. ಅವ್ರು ಪ್ರತಿ ದಿವಸ ಹೇಳ್ತಾರೆ, ಇಷ್ಟು ದಿವಸ ಚಾತುರ್ಮಾಸದ ಇತಿಹಾಸದಲ್ಲಿ ನಾನು ಈ ಥರ ಕಾರ್ಯಕ್ರಮಗಳು ನೋಡಿಲ್ಲ. ಸುಮ್ಮನೆ ಭಜನೆಗಳು ಈ ಥರ ಸುಮ್ಮನೆ ನೋಡ್ತಾಯಿದ್ವಿ. ಈಗ ಒಂದು ಚಾತುರ್ಮಾಸದಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು ನೋಡ್ತಾಯಿದ್ವಿ. ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳಿದ್ರು. ಗುರುಗಳ ಆಶೀರ್ವಾದ ನಮ್ಮ ಜೊತೆಲಿ ಹೀಗೆ ಇರಲಿ. ನಾವು ಮುಂದಿನ ಮತ್ತೆ ಸೆಪ್ಟೆಂಬರ್ 7ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಹೇಗೆ ದುಡ್ಕೊಂಡು ಹೋಗ್ಬೇಕು. ಇನ್ನೂ ತುಂಬ ಜನ ಹೆಸರು ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮಾಡಬೇಕಂತ ಇದ್ದೀವಿ. ಎಲ್ಲ ನಮ್ಮ ವಾಸನೆ ಇವ್ರದಂತೂ ತುಂಬಾ ಸಹಕಾರ ಆಯಿತು. ಇನ್ನೂ ಹೊಸ ರೀತಿಯಲ್ಲಿ ಏನಾದರೂ ಮಾಡಬೇಕಂತ ಹೇಳ್ತಾನೆ ಇರ್ತಾರೆ. ಸಹಕಾರ ತುಂಬ. ಎಸ್ ವೀಕ್ಷಕರು, ನೀವು ಕೇಳ್ತಾ ಇದ್ರಿ, ನಿರಂತರವಾಗಿ ನಡೀತಕ್ಕಂಥ 58 ದಿವಸಗಳ ಏನು ಚಾತುರ್ಮಾಸ ಕಾರ್ಯಕ್ರಮ ಇದೆ. ಪರಮಪೂಜ್ಯ ಗುರುಗಳಿಗೆ ಇದು 41ನೇ ಚಾತುರ್ಮಾಸ. ಸೊ ಗುರುಗಳ ಅಮೃತ ಒಂದು ನುಡಿಗಳಿಂದ ಬಂದಿದೆ. ಇದಿಷ್ಟು ವರ್ಷಗಳು ನಡೆದಿರ್ತಕ್ಕಂಥ ಚಾತುರ್ಮಾಸಗಳಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಚಾತುರ್ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆಕ್ಸ್ಟ್ ಲೆವೆಲಲ್ಲಿದೆ ಅಂಥೇಳಿ. ಸೊ ನಿಜಕ್ಕೂ ಕೂಡ ನಮ್ಮ ದಾವಣಗೆರೆಯ ಮಟ್ಟಿಗೆ ಹೆಮ್ಮೆ, ದಾವಣಗೆರೆಯ ದೈವಜ್ಞ ಸಮಾಜದ ಮಟ್ಟಿಗೆ ಇದೊಂದು ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ ವಿದುಷಿ ವಿನೀತ್ ಅವ್ರ ಜೊತೆ ಮಾತಾಡೋಣ. ಸೊ ವಿಶೇಷವಾಗಿ ಹಲವಾರು ಹಂಪಿ ಉತ್ಸವದಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಈಗಾಗಲೇ ನೃತ್ಯವನ್ನು ಅಭಿನಯಿಸಿ ಬಂದಿರತಕ್ಕಂಥ ಒಂದು ಕಲಾವಿದೆ. ಸೊ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ಇವತ್ತು ನನಗೆ ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಗುರುಗಳ ಮುಂದೆ ಅದ್ರ ಜೊತೆ ದಿವ್ಯಾ ಅಕ್ಕ ಅವ್ರ ಜೊತೆ ಅವರು ಹಾಡಿ ನಾನು ಡ್ಯಾನ್ಸ್ ಮಾಡಿದ್ದು 2 ದಿನದಲ್ಲಿ ಕೊರಿಯೋಗ್ರಫಿ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಹಾರ್ದಿಕ ಧನ್ಯವಾದಗಳು ಮತ್ತು ಹಾರ್ದಿಕ ಶುಭಾಶಯಗಳು ನವ್ಯ ರಾಯ್ಕರ್ ಅವ್ರಿಗೆ. ಸೊ ನಿಮ್ಮ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಹೀಗೆ ಮುಂದುವರಿಲಿ, ಇನ್ನಷ್ಟು ವೇದಿಕೆಗಳಲ್ಲಿ ನಿಮಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ರಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹತ್ತರ ಪಾತ್ರ ವಹಿಸಿರ್ತಕ್ಕಂಥ ಜಿಲ್ಲಾ ಯೋಗ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಾಸುದೇವ್ ರಾಯ್ಕರ್ ಅವ್ರ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಾವು ನೋಡ್ತಿದ್ದೀರಾ, 1 ತಿಂಗಳಾಯಿತು. ಇಡೀ ದಾವಣಗೆರೆ ಕ್ಷೇತ್ರ ಈಗಾಗಲೇ ದೇವನಗಿರಿ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ದೇವನಗಿರಿ ಕ್ಷೇತ್ರ ಅಂತ ತಮಗೆಲ್ಲ ಗೊತ್ತಿದೆ. ಧರ್ಮಸ್ಥಳ ಕ್ಷೇತ್ರ ಅಂತೀವಿ, ನಾವು ಕರ್ಕೆ ಕ್ಷೇತ್ರ ಅಂತೀವಿ. ಒಂದು ಧಾರ್ಮಿಕವಾದಂತಹ ದೇವತಾ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಅದೆಲ್ಲ ಆ ಕ್ಷೇತ್ರ ಅನಿಸುತ್ತೆ. ಆ ಕ್ಷೇತ್ರ ಇವತ್ತು ದೈವಜ್ಞ ಕ್ಷೇತ್ರ ಆಗಿ ದೇವನಗಿರಿ ಮಾರ್ಪಟ್ಟಿದೆ. ಅದಕ್ಕೆ ಜೊತೆಗೆ ಸುಸಂಸ್ಕೃತದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಹಳ ಹೆಸರುವಾಸಿ ದಾವಣಗೆರೆ ನಗರ. ಅದನ್ನು ಪ್ರಸ್ತುತಪಡಿಸ್ತಿರೋ ಎಲ್ಲ ನಮ್ಮ ದೈವಜ್ಞ ಸಮಾಜ ಬಂದು ಇಡೀ ಹಲವಾರು ಮೂಲೆಗಳಿಂದ, ಕರ್ನಾಟಕದ ಮೂಲೆಗಳಿಂದ ಬಂದು ಇವತ್ತು ನಮ್ಮ ದಾವಣಗೆರೆ ನಗರದಲ್ಲಿ ಅದ್ಭುತವಾದಂಥ 2 ತಾಸುಗಳ ಕಾರ್ಯಕ್ರಮ ಕೊಡ್ತಾ ಇರೋದು ಸುಲಭದ ಮಾತಲ್ಲ. ನಮ್ಮ ಪ್ರತಿಭೆಗಳು ಬಹಳಷ್ಟು ಇವೆ. ಆ ಪ್ರತಿಭೆಗಳೆಲ್ಲ ಹೊರಗಡೆ ಬರಬೇಕು. ಸಾಕ್ಷಿಯಾಗಿ ದಿವ್ಯಾ ರಾಯ್ಕರ್ ಫ್ರಮ್ ಶಿರ್ಸಿ ಆಗಲೇ ವಿಶ್ವಮಟ್ಟದ ಸಿಂಗಾಪುರ್ನಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾಳೆ. ಅದರ ಮುಖಾಂತರ ಕರ್ನಾಟಕದಲ್ಲಿ ಹಲವು ಮೂಲೆಗಳಲ್ಲಿ ಶ್ರಾವಣ ಸಂಭ್ರಮದಲ್ಲಿರ್ಬೋದು, ಹಂಪಿ ಕಾರ್ಯಕ್ರಮದಲ್ಲಿರ್ಬೋದು, ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಪ್ರತಿಭೆಗಳು, ದೈವಜ್ಞ ಪ್ರತಿಭೆಗಳು ಹೊರಗೆ ಬರಬೇಕು. ಎಷ್ಟು ಶ್ರೇಷ್ಠ ಕಲಾವಿದೆ, ಶ್ರೇಷ್ಠ ಸಂಗೀತ ಕೊಡುವಂಥ ದಿವ್ಯಾ ಶೇಟ್ ಅವರು ಕರೆಸಿದ್ದೀವಿ ಆಗಿರ್ಬೋದು, ನವ್ಯ ರಾಯ್ಕರ್ ಅವ್ರದ್ದು ಭರತನಾಟ್ಯದಲ್ಲಿರ್ಬೋದು. ಜೊತೆಗೆ ಇವತ್ತು ದೃಶ್ಯ ಕಲಾ ವಿಚಾರದಲ್ಲಿ ಶಾಂತಯ್ಯ ಪರಿಮಠ ಅಥವಾ ಅಚ್ಯುತಾನಂದ ಬಿ ಅವರು ಭಾಳ ಒಂದೇ ಏಕಕಾಲದಲ್ಲಿ ಸಾಂಸ್ಕೃತಿಕ ಕಲರವ ಅಂತ ಏನೇನು ನಾವು ಹೆಸರಿಟ್ಬಿಟ್ಟು ಅದ್ರ ಮುಖಾಂತರ ಸ್ವಾಮೀಜಿಯವರು ಹೇಳ್ದಂಗೆ
ಒಂದೇ ಕಡೆ ಶ್ರವಣದ ಮೂಲಕ, ದೃಶ್ಯದ ಮೂಲಕ ಹಾಗೂ ಮನಸ್ಸಿನ ಮೂಲಕ ಎಲ್ಲ ನೆಮ್ಮದಿಯನ್ನು ತಂದುಕೊಟ್ಟಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಬೆರೀಬೇಕು. ತದರ ಮುಖಾಂತರ ನಮ್ಮ ದಾವಣಗೆರೆಯ ಅಥವಾ ಇಡೀ ಕರ್ನಾಟಕದ ದೈವಜ್ಞ ಪ್ರತಿಭೆಗಳು ಹೊರಬರಬೇಕು. ಅದರ ಮುಖಾಂತರ ಇಡೀ ಜಗತ್ತಿಗೆ ನಾವು ದೈವಜ್ಞರು ಕೂಡ ಒಂದು ಒಳ್ಳೆ ಕಲೆಯಲ್ಲಿ ಮುಂದೆ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಇದಕ್ಕೆ ದಿವ್ಯಾ ಶೇಟ್ ಅವ್ರ ಜೊತೆಗೆ ರತ್ನಾಕರ್ ಅವರು ಎಷ್ಟು ಚೆನ್ನಾಗಿ ಅವ್ರಿಗೆ ಇವತ್ತೊಂದು ಲಾಸ್ಟ್ ಒಂದು ಹಾಡು ಅವರೇ ಲಿರಿಕ್ಸ್ ಕೂಡ ಮಾಡಿದ್ರಂತೆ. ಜೊತೆಗೆ ದಿವ್ಯಾ ಶೇಟ್ ಅವರು ಇವತ್ತು ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಹೇಗೆ ಕಿಕ್ಕೇರಿ ಕೃಷ್ಣಮೂರ್ತಿ, BK ಸುಮಿತ್ರಾ, ಶ್ರೀನಿವಾಸ್ ಉಡುಪ ಅವ್ರ ಜೊತೆಗೆ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಅವ್ರ ಗರಡಿಯಲ್ಲೇ ಬೆಳೆದು, ಜೊತೆಗೆ ರತ್ನಾಕರ್ ಅವರು ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತೊಂದು ಸಣ್ಣ ಕಾರ್ಯಕ್ರಮ ದೈವಜ್ಞ ಸಮಾಜ ದಾವಣಗೆರೆ ನಡೀತಾ ಇದೆ. ಅದಕ್ಕೂ ಕೂಡ ನಾನೇ ಜೊತೆ ಬರ್ತೀನಿ, ದಂಪತಿಗಳ ಸಮೇತ ಬಂದು ನಿನಗೆ ಆಶೀರ್ವಾದ ಮಾಡ್ತೀನಿ, ಜೊತೆ ನಾ ಇರ್ತೀವಿ ಅಂತೇಳಿ ರತ್ನಾಕರ್ ಅವರು ಹೀಗೆ ನಮ್ಮ ದೈವಜ್ಞ ಪ್ರತಿಭೆಗಳು ಬೆಳೀಲಿಕ್ಕೆ ಪ್ರೋತ್ಸಾಹಿಸುತ್ತಿರೋ ಎಲ್ಲ ಹಲವು ಮಹನೀಯರು ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರ ಹೆತ್ತವರಿಗೂ ಕೂಡ ನಾನು ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎಸ್ ವೀಕ್ಷಕರೇ, ಅದೇ ರೀತಿ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ಗಾನ ಸುದ್ದಿಯನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ದಿವ್ಯಾ ಶೇಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿಯಾಯಿತು. ತುಂಬ ಕಡೆ ಕಾರ್ಯಕ್ರಮ ನೀಡಿದ್ದೀನಿ, ಆದರೆ ಇವತ್ತು ಗುರುಗಳ ಸಮ್ಮುಖದಲ್ಲಿ ಅವರ ಎದುರುಗಡೆ ಒಂದು ಸಂಗೀತ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನಿಜಕ್ಕೂ ತುಂಬ ಖುಷಿಯಾಯಿತು. ಕಳೆದ ಬಾರಿ ಈ ಚಾತುರ್ಮಾಸ ವ್ರತಾಚರಣೆ ನಮ್ಮ ಶಿರಸಿಯಲ್ಲಾಗಿತ್ತು. ಅಷ್ಟೇ ಭವ್ಯವಾಗಿ, ಅಷ್ಟೇ ಅದ್ಧೂರಿ ಒಂದು ಸಂಘಟನೆ ಈ ಬಾರಿ ದಾವಣಗೆರೆಯಲ್ಲಿ ನಡೀತಾ ಇದೆ. ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಈಗಾಗಲೇ ಯಾವ್ಯಾವ ದೇಶಗಳಿಗೆ ಹೋಗಿದೆ ಅಥವಾ ಎಲ್ಲೆಲ್ಲಿ ಪ್ರಮುಖ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದೆ ಅಂತ ಹೇಳ್ಬೋದಾ ಸರ್? ಹೋದ ಬಾರಿ ನವೆಂಬರ್ 2024ಕ್ಕೆ ಸಿಂಗಾಪುರ ವಿಶ್ವ ಕನ್ನಡ ಹಬ್ಬದಲ್ಲಿ ಕಾರ್ಯಕ್ರಮವನ್ನು ನೀಡಿದ್ವಿ. ಅದೇ ಥರ ಶ್ರಾವಣ ಸಂಭ್ರಮ ಆಗಿರ್ಬೋದು, ಬನವಾಸಿ ಕದಂಬೋತ್ಸವ ಆಗಿರ್ಬೋದು, ಹಾಗೆ ವಸಂತೋತ್ಸವದಂಥ KSN ವಸಂತೋತ್ಸವದಂಥ ಕಾರ್ಯಕ್ರಮಗಳೆಲ್ಲ, ಜೊತೆಗೆ ಚಂದನ TV, ಆಯುಷ್ TV ಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದ್ವಿ. ಹಾರ್ದಿಕ ಧನ್ಯವಾದಗಳು. ನಮ್ಮ ಒಂದು ದೈವಜ್ಞ ಪ್ರತಿಭೆ ಅಂತ ಹೇಳಲಿಕ್ಕೆ ನಿಜಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಈ ಮೂಲಕ ಗುರುಗಳ ಒಂದು ಆಶೀರ್ವಾದ ಇವರ ಮೇಲೆ ಸದಾ ಇರಲಿ. ಇನ್ನಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಮಿಂಚತಕ್ಕಂಥ ಅವಕಾಶ ಸಿಗಲಿ. ಮುಂಬರ್ತಕ್ಕಂಥ ಚಲನಚಿತ್ರಗಳಲ್ಲೂ ಕೂಡ ಇವರ ಗಾನ ಸುದ್ದಿಯನ್ನು ನಾವೆಲ್ಲರೂ ಕೇಳ್ತಕ್ಕಂಥ ಅವಕಾಶ ನಮಗೆ ಸಿಗಲಿ. ಈ ಮೂಲಕ ದೈವಜ್ಞದ ಕುಡಿ ಮತ್ತೊಂದು ಹಂತಕ್ಕೆ ಹೋಗಲಿ ಅಂಥೇಳಿ ನಾವು ಕೂಡ ಶುಭ ಹಾರೈಸ್ತಾ, ಅವರ ಪೂಜ್ಯ ಗುರುಗಳಿದ್ದಾರೆ, ಅವ್ರ ಜೊತೆನೂ ಕೂಡ ಮಾತಾಡೋಣ. ಸರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ. ನಮಸ್ತೆ. ಆರಂಕುಶ ವಿಟ್ಟಡಂ ನೆನವುದನ್ನಮನಂ ಬನವಾಸಿ ದೇಶಮಂ ಅನ್ನೋ ಹಾಗೆ ಬನವಾಸಿ ಮೂಲದ ಕನ್ನಡಿಗರ ರಾಜಧಾನಿಯಿಂದ ಬಂದವರು ನಾವು. ದೇಸಿ ಪ್ರತಿಭೆಗಳು ಸೇರಿಕೊಂಡು ಒಂದು ಕಲಾ ತಂಡವನ್ನು ಕಟ್ಟಿಕೊಂಡು ಕದಂಬ ಕಲಾವೇದಿಕೆ ಮೂಲಕ ಜಿಲ್ಲೆ, ರಾಜ್ಯ, ಅಂತಾರಾಜ್ಯ ಹಾಗೂ ಪ್ರಥಮ ಬಾರಿಗೆ ವಿಶ್ವ ಕನ್ನಡದ ಹಬ್ಬದಂತಹ ಸಿಂಗಾಪುರ ದೇಶಕ್ಕೂ ಹೋಗಿ ಕನ್ನಡದ ಡಿಂಡಿಮವನ್ನು ಬಾರಿಸಿ ಬಂದಿದ್ದೇವೆ. ನನ್ನ ಜೊತೆ ನನ್ನ ಶಿಷ್ಯೆಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆನ್ನೆಲುಬಾಗಿ ನಿಂತುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗುವಂತಹ ದಿವ್ಯಾ ಶೇಟ್ ತನ್ನ ಸಮಾಜದ ಕಾರ್ಯಕ್ರಮವನ್ನು ಹೆಮ್ಮೆಯಿಂದ ಇಲ್ಲಿ ಬರಲಿಕ್ಕೆ ವಾಸುದೇವ ರಾಯ್ಕರ್ ಅವರು ಕೇಳಿಕೊಂಡಾಗ ಅತ್ಯಂತ ಖುಷಿಯಿಂದ ಒಪ್ಪಿಕೊಂಡ್ಳು. ನನ್ನನ್ನು ಕೂಡ ಬರ್ರಿ ಅಂತ ಕೇಳ್ಕೊಂಡಾಗ ನಾನು ಕೂಡ ನನ್ನ ಶಿಷ್ಯ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಬಂದೆ. ಈ ಪರಮ ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನೀಡೋದಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಇಂಥ ಅವಕಾಶವನ್ನು ಮಾಡಿಕೊಟ್ಟಂತಹ ದೈವಜ್ಞ ಸಮಾಜ ಸಂಘ ದಾವಣಗೆರೆಯವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ನಾನು ಬರೆದಂತಹ ಒಂದು ಗೀತೆಯನ್ನು ಕೂಡ ಇವತ್ತು ಹಾಡಿದರು. ಅದ್ರ ಜೊತೆಯಲ್ಲಿ ನವ್ಯ ಅದ್ಭುತವಾದ ನೃತ್ಯವನ್ನು ಮಾಡಿದ್ದಾರೆ. ಹಾಗೆ ಜೊತೆಯಲ್ಲಿ ಚಿತ್ರಕಲೆಯಲ್ಲೂ ಕೂಡ ಏಕಕಾಲಕ್ಕೆ ಚಿತ್ರಕಲೆ, ಗಾಯನ ಹಾಗೂ ನೃತ್ಯ ಒಂದೇ ವೇದಿಕೆಯಲ್ಲಿ ಗುರುಗಳು ಕೊಂಡಾಡಿದ್ದಾರೆ ಅಂತಂದರೆ ಇವರ ಭವಿಷ್ಯ ಉಜ್ವಲವಾಗ್ತದೆ ಅಂತ ನಿಸ್ಸಂಶಯವಾಗಿ ಹೇಳ್ತೀನಿ. ಹಾಗೆ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನು ಈ ಒಂದು ಸಂಘ, ದೈವಜ್ಞ ಸಮಾಜ ಸಂಘ ಮಾಡಿದೆ. ಒಂದು ಸಮಾಜ ಬೆಳೆಯೋದ್ರ ಮೂಲಕ ತನ್ನನ್ನು ತಾನೇ ಎಲ್ಲ ಪ್ರಗತಿಗಳು ಆಗುತ್ತೆ, ತನ್ಮೂಲಕ ದೇಶ ಕೂಡ ಪ್ರಬಲ ಆಗುತ್ತೆ ಅನ್ನೋ ಸಂದೇಶವನ್ನು ದೈವಜ್ಞ ಸಮಾಜ ನೀಡಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ತನ್ಮೂಲಕ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಒದಗಿ ಬಂತು. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಅಧ್ಯಕ್ಷರು ಎಷ್ಟು ಮುಖ್ಯನೋ ಕಾರ್ಯದರ್ಶಿಗಳು ಅದರಲ್ಲೂ ಕೂಡ 58 ದಿವಸಗಳ ಕಾಲ. ಯಾಕೆಂದರೆ ನಿಮ್ಮ ಮನೆಗಳಲ್ಲಿ ಒಂದು ದಿವಸದ ಮದುವೆ ಕಾರ್ಯಕ್ರಮ ನಡೀಬೇಕು ಅಂದರೂ ದೊಡ್ಡ ಒಂದು ಸರ್ಕಸ್ ಮಾಡ್ತೀವಿ, ಅದಕ್ಕೆ ಒಂದು ಸುಸ್ತಾಗಿ ಹೋಗ್ತೀವಿ. ಆದರೆ ನಿರಂತರವಾಗಿ 58 ದಿವಸಗಳ ಕಾಲ ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ಅದರ ಸಂಪೂರ್ಣ ಹೊಣೆಯನ್ನು ಹೊತ್ತಿರತಕ್ಕಂಥ ನಮ್ಮ ಪ್ರೀತಿಯ ಸತೀಶ್ ಸಾನು ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ತಮಗೆ ಹಾರ್ದಿಕವಾಗಿ ಸ್ವಾಗತ.
ಸೊ ನಿರಂತರವಾಗಿ 58 ದಿವಸಗಳ ಕಾಲ ಈ ಒಂದು ಚಾತುರ್ಮಾಸ ಯತಿವರಿಯರು ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮಿಗಳು ಹಾಗೆ ಸುಜ್ಞಾನೇಶ್ವರ ಸ್ವಾಮಿಗಳು ಇಲ್ಲಿ ಉಪಸ್ಥಿತಿ ನಡೆಸ್ಕೊಡ್ತಾ ಇದ್ದಾರೆ. ಅದು ನಿಜಕ್ಕೂ ದಾವಣಗೆರೆಯ ಪಾಲಿಗೆ ಒಂದು ಹೆಮ್ಮೆ, ಒಂದು ಗೌರವ, ಒಂದು ಪ್ರತಿಷ್ಠೆಯ ಪ್ರಶ್ನೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಬಗ್ಗೆ ಏನು ಹೇಳ್ಬೇಕಂದ್ರೆ ಮಾತೇ ಹೊರಡೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ 31 ದಿವಸ ಆಯಿತು ಚಾತುರ್ಮಾಸ ಸ್ಟಾರ್ಟ್ ಆಗಿ. ಅದು ಹೇಗೆ ಹೋಗಿದೋ ಹೇಗಿದಾಗಿದೋ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಾಡಿದರು ಅಂತ ಎಲ್ಲ ಪ್ರತಿಯೊಬ್ಬರ ಬಾಯಲ್ಲಿ ಅದೇ ಬರ್ತಾ ಇದೆ. ಆದರೆ ಅದ್ರ ಹಿಂದೆ ಕಾಣದ ಕೈಗಳು ಭಾಳಷ್ಟಿದೆ. ಅದೇ ನಮ್ಗೆ ಸಪೋರ್ಟಾಗಿ ಮುಂದೂಡಿದ್ದು ಕಲ್ಯಾಣ ಆಗೋಕ್ಕಾಗಿದ್ರೆ ಈಗ ಚಾತುರ್ಮಾಸ ಇಷ್ಟು ದಿವಸ 30 ದಿವಸ ಯಾವುದೇ ಒಂದು ಸಣ್ಣ ಅನಾನುಕೂಲ ಇಲ್ಲದೆ ಕಾರ್ಯಕ್ರಮ ನಡಿಬೇಕಂದ್ರೆ ನಮ್ಮ ಒಂದು ಪೂಜ್ಯ ಗುರುಗಳ ಆಶೀರ್ವಾದ, ಆಮೇಲೆ ಜ್ಞಾನೇಶ್ವರಿ ಆಶೀರ್ವಾದ ಮತ್ತೆಲ್ಲ ನಮ್ಮ ಭಕ್ತ ಮಹಾಶಯರ ಒಂದು ಆಶೀರ್ವಾದ ಅಂತ ಹೇಳ್ತೇನೆ, ಸಹಕಾರ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ನಮಗೆ ಹೊಗಳ್ತಾ ಇದ್ದಾರೆ, ಅದರ ಹಿಂದೆ ಕಾಣದ ಕೈಗಳು ಭಾಳಷ್ಟಿದೆ. ಅದೇ ನಮಗೆ ಮುಖ್ಯವಾಗಿ ಸಪೋರ್ಟ್ ಆಗಿರೋದು. ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡಿದ್ರು 4 ದಿವಸ ಒಂದು ವಾರ ರೆಸ್ಟ್ ಬೇಕು. ಅಂಥದ್ರಲ್ಲಿ ಇವತ್ತಿಗೆ 31 ದಿವಸ ಆಯಿತು. ನಮ್ಗೆ ಯಾರಿಗೂ ಆದರೂ ಒಂದು ಸಣ್ಣ ಒಂದು ಅನಾನುಕೂಲತೆ ಇಲ್ಲ. ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಹೋಗ್ತೀವಿ, ರಾತ್ರಿ ಬರ್ತೀವಿ. ಅದು ಏನು ಅಂದರೆ ಯಾವ ಥರ ಮಾಡಿದೆವು ನಮಗೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲರ ಸಹಕಾರ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಒಂದು ಪ್ರಶ್ನೆ ಏನು ಅಂದರೆ, ನಮಗೆ ಒಂದು ದಿವಸ ಊಟಕ್ಕೆ ವ್ಯವಸ್ಥೆ ಮಾಡೋದಕ್ಕೆ, 2 ದಿವಸ ಊಟಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಸಾಕಾಗಿ ಹೋಗ್ತೀವಿ. ನಿರಂತರವಾಗಿ 31 ದಿವಸಗಳ ಕಾಲ ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಿ. ಅದು ಕೂಡ 58 ದಿವಸಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಸಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಪ್ರಸಾದ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಪೂಜ್ಯ ಗುರುಗಳ ದಿವ್ಯ ಆಶೀರ್ವಾದದಿಂದ ನಡೀತಾ ಇದೆ. ಸೊ ಗುರುಗಳ ಬಗ್ಗೆ ಒಂದು ಮಾತು ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟ? ನಮ್ಮ ದೊಡ್ಡ ಗುರುಗಳ ಬಗ್ಗೆ ಅಂಕರು ಹೇಳೋಕ್ಕೆ ಮಾತೇ ಇಲ್ಲ ರೀ. ಯಾಕಂದರೆ ಅವರು 8ನೇ ವರ್ಷದಲ್ಲಿ ಇದೊಂದು ಮಠಾಧೀಶರು ಆದ ನಂತರ ನಮ್ಮ ಒಂದು ಸಮಾಜನೇ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಮಠ ಆಯಿತು, ಆಮೇಲೆ ಎಲ್ಲಿ ಹೋದರೂ ಈಗ ಒಂದು ಹೆಸರಾಗಿದೆ, ದೈವಜ್ಞ ಸಮಾಜದವ್ರಿಗೆ ಹೆಸರಾಗಿದೆ ನಮ್ಮ ಗುರುಗಳಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನೊಂದು ಅವ್ರ ಶಿಷ್ಯತ್ವ ಪಡೆದಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ. ಅವರು ಈಗ ಅವ್ರ ಮಾರ್ಗದರ್ಶನದಲ್ಲಿ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಇಬ್ಬರು ಗುರುಗಳು ಸಿಕ್ಕಿದ್ದು, ಆಮೇಲೆ ಇವತ್ತಿನ ಉಪಕರ್ಮ ಕಾರ್ಯಕ್ರಮ ಎಲ್ಲ ನಡೆದಿದ್ದು ಅಂದರೆ ನಮ್ಮ ದಾವಣಗೆರೆ ಜನರ ಒಂದು ಮಹಾಭಾಗ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದೇ ಒಂದು ಪ್ರಶ್ನೆ ಹೇಳಿ. ಪೂಜ್ಯ ಗುರುಗಳಿಗೆ ದೇಶಾದ್ಯಂತ ಭಕ್ತರಿದ್ದಾರೆ. ಈಗಾಗಲೇ ಒಂದು ಬಾರಿ ಇಲ್ಲಿ ಚಾತುರ್ಮಾಸ ನಡೆಸಿದ್ರು ಕೂಡ 2ನೇ ಬಾರಿಗೆ ದಾವಣಗೆರೆ ಕರ್ಕೊಂಡ್ಬಂದಿದ್ದು ನಿಜಕ್ಕೂ ಕೂಡ ತುಂಬ ದೊಡ್ಡ ಒಂದು ಕೆಲಸ. ಸೊ ಹೇಗೆ ಗುರುಗಳನ್ನ ಒಪ್ಪಿಸಿದ್ರಿ ಅಥವಾ ಹೇಗೆ? ಇಲ್ಲ, ಅದು ನಿರಂತರವಾಗಿ ಒಂದು ವರ್ಷದಿಂದ ಪ್ರಯತ್ನ ನಡೀತಾ ಇತ್ತು. ಆದರೆ ಅವರು ಹೇಳ್ತಾ ಇರೋದು ಒಂದೇ ಮಾತಿತ್ತು, ಏನಂದರೆ ನೀವು ದೇವಿ ಹತ್ರ ಒಂದು ಬೇಡಿಕೆ ಇಟ್ಕೊಂಡೋಗಿ ನಾವು ಯಾರು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾ ಇದ್ರು. ನಮ್ಮ ಉದ್ದೇಶ ಏನಂತಪ್ಪ ಅಂದರೆ ಒಂದು ದೈವಜ್ಞ ಹಿತರಕ್ಷಣಾ ವೇದಿಕೆಯಿಂದ ಒಂದು 9 ವರ್ಷಗಳ ಕಾಲ ಒಂದು ಲಲಿತ ಸಹಸ್ರನಾಮ, ಶ್ರೀರಾಮ ರಕ್ಷಾ ಸ್ತೋತ್ರ ಎಲ್ಲ ಮಾಡ್ತಾ ಬಂದಿದ್ವಿ. ಅದಕ್ಕೆ ನಮ್ಮ ಗುರುಗಳ ಅವಶ್ಯಕತೆ ಇತ್ತು. ಅವಶ್ಯಕತೆ ಅಂದರೆ ಒಂದು ಸಂಕಲ್ಪ ಮಾಡ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಆ ವಿಚಾರನೆ ಹೊಳಿಲಿಲ್ಲ. ಸುಮ್ಮನೆ ಮಾಡ್ತೀವಿ, ಆಮೇಲೆ ಏನೋ ಉದ್ಯಾಪನ ಮಾಡ್ತೀವಿ ಅಂತ ಒಂದೇ ತಲೆಯಲ್ಲಿತ್ತು. ಆಮೇಲೆ ಗೊತ್ತಾಯಿತು ಗುರುಗಳು ಇದ್ದರೆ ಮಾತ್ರ ಇದು ಉದ್ಯಾಪನ ಕಾರ್ಯಕ್ರಮ ಮಾಡ್ಬೋದು, ಇಲ್ಲಾರು ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನಸ್ಸಲ್ಲಿತ್ತು. ಆಮೇಲೆ ಗುರುಗಳು ಚಾತುರ್ಮಾಸಕ್ಕೆ ಕುಂದಿರೋದು ಶ್ರಾವಣ ಮಾಸದಲ್ಲಿ ನಮ್ಮ ಕಾರ್ಯಕ್ರಮ ಬರ್ತದೆ. ಹಾಗಾಗಿ ಈ ಸಲ ಅದು ಸಿಕ್ಕಿದ್ದು ಒಂದು ನಮ್ಮ ಮಾತೆಯರ್ದೆಲ್ಲ ಭಾಳ ಸಹಕಾರ ಇದೆ. ಅದು ಪೂಜೆ ಫಲಾನೋ ಏನೋ ಗೊತ್ತಿಲ್ಲ. ಒಂದು ದಾವಣಗೆರೆ ನಮ್ಮ ಎಲ್ಲ ಮಹಿಳೆಯರ್ದು ಮಾತೆಯರ್ದೆಲ್ಲ ಪೂಜಾ ಫಲಾನೋ ಏನೋ ಗೊತ್ತಿಲ್ಲ. ಅದು ಎಲ್ಲ ಒಂದೇ ಸಲ ಕೂಡಿ ಬಂದಿದೆ. ಅದೆಲ್ಲ ಅವ್ರಿಗೂ ಒಂದು ಭಾಳಷ್ಟು ಸಹಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದುಗಳು ಎಸ್ ವೀಕ್ಷಕರ ಕೇಳ್ತಾ ಇದ್ರಿ, ಪರಮ ಪೂಜ್ಯ ಸಚ್ಚಿದಾನಂದ ಸದ್ಗುರು ಜ್ಞಾನೇಶ್ವರ ಸ್ವಾಮೀಜಿಗಳ 41ನೇ ಚಾತುರ್ಮಾಸ ಅತ್ಯಂತ ವಿಜೃಂಭಣೆಯಿಂದ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ. ಕಳೆದ 31 ದಿವಸಗಳಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ತನ್ನ ದಾಪುಗಾಲನ್ನು ಯಶಸ್ಸಿನ ಹೆಜ್ಜೆಯನ್ನು ಮುಂದೆ ನಡೀತಾ ಇದೆ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೀತಾ ಇರಲಿ. ದಾವಣಗೆರೆಗೆ ಇದು 2ನೇ ಬಾರಿಗೆ ಸಿಕ್ಕಿರ್ತಕ್ಕಂಥದ್ದು ನಿಮ್ಮೆಲ್ಲರ ಅದೃಷ್ಟ ಸಹಿ. ಮುಂದಿನ ಕೂಡ ಪರಮ ಪೂಜ್ಯ ಜ್ಞಾನೇಶ್ವರ ಸ್ವಾಮೀಜಿಗಳಾಗಿರ್ಬೋದು, ಅದೇ ರೀತಿ ಸುಜ್ಞಾನೇಶ್ವರ ಸ್ವಾಮೀಜಿಗಳ ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ. ಹೀಗೆ ಮುಂದಿನ ಮತ್ತೊಂದು ಬಾರಿನೂ ಕೂಡ ಈ ಚಾತುರ್ಮಾಸ ದಾವಣಗೆರೆಯಲ್ಲಿ ನಡೆಯುವಾಗಲಿ ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳು ದಾವಣಗೆರೆ ದೈವಜ್ಞ ಸಮಾಜದಿಂದ ನಡೀತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಡೀಲಿ. ಈಗಾಗಲೇ ನೀವು ನೋಡಿರೋ ಹಾಗೆ ನೂತನ ಸಭಾಭವನವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಸಾರ್ವಜನಿಕರ ಉಪಯೋಗಕ್ಕೋಸ್ಕರ. ಸೊ ಹೀಗೆ ಇನ್ನಷ್ಟು ಶಾಲೆಗಳು ನಡೀತಾ ಇದೆ, ಬೇರೆ ಬೇರೆ ರೀತಿಯ ಕೆಲಸಗಳು ನಡೀತಾ ಇದೆ. ಇನ್ನಷ್ಟು ಕೆಲಸಗಳು ದೈವಜ್ಞ ಸಮಾಜದಿಂದ ಆಗಲಿ. ಆ ಮೂಲಕ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಾ ಇರ್ತಕ್ಕಂಥ ದೈವಜ್ಞ ಸಮಾಜ ಇನ್ನೂ ಒಂದು ಹಂತಕ್ಕೆ ಹೋಗಿ ಸಮಾಜ ಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿ ಅಂತ ಶುಭ ಹಾರೈಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ದೈವಜ್ಞ ಸಮಾಜ ಬಾಂಧವರೇ, ಚಾತುರ್ಮಾಸದ ಜೊತೆಗೆ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಒಂದು ಆಗಿದೆ ಇವತ್ತು ದಾವಣಗೆರೆ ದೈವಜ್ಞ ಸಮಾಜದಲ್ಲಿ. ಅದೇನು ಅಂದರೆ ರುಜು ಉಪಕರ್ಮ. ನಮಗೆಲ್ಲ ಗೊತ್ತಿದೆ, ನೂಲು ಹುಣ್ಣಿಮೆ ಅರ್ಥಾತ್ ಜನ್ಮೆ ಪರಬ. ಇವತ್ತು ಎಷ್ಟು ವಿಶೇಷವಾಗಿ ಕಾರ್ಯಕ್ರಮ ನಡೆದಿದೆ ಅಂದರೆ ನಾವು ಮನೆಯಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಬರಲ್ಲ. ಕಾರಣ ಇಷ್ಟೇ, ಸಪ್ತರ್ಷಿಯ ಹೋಮ, ಸಪ್ತರ್ಷಿಯ ಕಳಸ, ಜೊತೆಗೆ ಶುದ್ಧಾಚಾರ ಹೋಮ, ಜೊತೆಗೆ ಪಂಚಗವ್ಯದ ಸೇವನೆ ಮೂಲಕ ತದನಂತರ ತರ್ಪಣ ಬಿಡೋದಾಗಿರಲಿ,
ಋಷಿ ತರ್ಪಣ, ದೇವತರ್ಪಣ, ಪಿತೃತರ್ಪಣ, ಹೀಗೆ ನಾವು ಇದನ್ನೆಲ್ಲ ಮನೇಲಿ ಮಾಡಲಿಕ್ಕಾಗಲ್ಲ. ಈ ಕಳಸ ಸಪ್ತರ್ಷಿ ಕಳಸ ಸ್ಥಾಪನೆ ಮಾಡಿದ್ದಾಗಿರ್ಬೋದು, ಹೋಮ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು ಮನೇಲಿ ಮಾಡಲಿಕ್ಕಾಗಲ್ಲ. ನಾವು ಪ್ರತಿಯೊಂದನ್ನು ಜನವಾರನ ಸೂರ್ಯನಿಗೆ ತೋರಿಸಿ ನಾವು ಹಾಕ್ಕೊಂಡ್ಬಿಡ್ತೀವಿ. ಇದೆಲ್ಲ ಕಾರ್ಯಕ್ರಮಗಳು ದಾವಣಗೆರೆಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಇವತ್ತು ಸುಮಾರು 200 ಜನ ಇದ್ದರು. ನಮಗೆ ಬಹಳ ಮುಖ್ಯ, ನಾವಿವತ್ತು ಯಾವುದೇ ಕಾರ್ಯಕ್ರಮಗಳು ಮಾಡ್ತೀವಿ ಅಂದರೆ, ಒಂದು ನಾವು ಯೋಗ ಮಾಡ್ತೀವಿ ಅಂದರೆ ಅದು ನಮಗೋಸ್ಕರ ಇರುತ್ತೆ, ಅಥವಾ ಒಂದು ಏನಾದರೂ ಜಿಮ್ ಮಾಡ್ತೀವಿ ಅಂದರೆ ನಮಗೋಸ್ಕರ ಇರುತ್ತೆ, ನಾವು ಹೆಲ್ತ್ಗೋಸ್ಕರ ಡಾಕ್ಟರ್ ಹತ್ರ ಹೋಗ್ತೀವಿ ಅಂದರೆ ನಮಗೋಸ್ಕರ ಇರುತ್ತೆ. ಆದರೆ ಇದು ಕೂಡ ಒಂದು ಪದ್ಧತಿ. ಇದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಇರ್ತವೆ ಏನೋ, ಬೇರೆಯವ್ರ ಒಳ್ಳೆಯದಕ್ಕೋಸ್ಕರ ಇರಲ್ಲ. ನಾವು ಪದ್ಧತಿಗಳು ಮಾಡೋದು, ನಾವು ಏನೇ ಅನುಷ್ಠಾನಗಳು ಮಾಡೋದು ನಮ್ಮ ಒಳ್ಳೆಯದಕ್ಕೋಸ್ಕರ. ಅದನ್ನು ನಾವು ಸಂಪೂರ್ಣವಾಗಿ ಅದು ತಲ್ಲೀನರಾಗಿ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈ ನಿಟ್ಟಿನಲ್ಲಿ ದೈವಜ್ಞ ಸಮಾಜ ದಾವಣಗೆರೆ ಪ್ರತಿ ವರ್ಷವೂ ಕೂಡ ಉಪಹಾರ ಸಮೇತವಾಗಿ ಇದೆಲ್ಲ ವ್ಯವಸ್ಥೆ ಮಾಡ್ತಿರುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ನಮಗೆ ನಾವು ಪುನೀತರಾಗೋಣ. ನಾವು ಪಾಲ್ಗೊಂಡ್ರೆ ಇನ್ನೊಬ್ಬರು ಪುನೀತರಾಗಲ್ಲ, ನಮಗೋಸ್ಕರ ನಾವು ಪಾಲ್ಗೊಂಡು ಪುನೀತರಾಗೋಣ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೆಜ್ಜೆಗಳಿಗೆ ನಾವೆಲ್ಲ ಸಾಥಾದರೆ ಬಹಳ ಚೆನ್ನಾಗಿರುತ್ತೆ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು. ನಮಗೆ ಬಹಳ ವಿಶೇಷವಾಗಿ ಜನವರ ಯಾರು ಹಾಕ್ಕೊಳ್ತಾರೆ ಅವರಿಗೆಲ್ಲ ಒಂದು ವಿಶೇಷವಾದಂತಹ ದಿನ ಇವತ್ತು. ಇದನ್ನು ನಾವು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ಜೈ ಹಿಂದ್, ಜೈ ದೈವಜ್ಞ, ಜೈ ಜ್ಞಾನೇಶ್ವರಿ. B.Com ಪದವೀಧರೆ ಸರಿಸುಮಾರು 100 ಕಾರ್ಯಕ್ರಮಗಳು ಕೊಡ್ತಾ, ಸಿಂಗಪೂರ್ನಲ್ಲಿ ಕನ್ನಡ ಸಮ್ಮೇಳನದಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟು, ಹಂಪಿ ಇರ್ಬೋದು, ಬೆಂಗಳೂರಿನಲ್ಲಿ ಇರ್ಬೋದು, ಬೇರೆ ಬೇರೆ ವಿಶೇಷವಾದಂತಹ ಎಲ್ಲ ಕಾರ್ಯಕ್ರಮಗಳು ನಮ್ಮ ದೈವಜ್ಞ ಸಮಾಜಕ್ಕೆ ಒಂದು ಕಿರೀಟ ಆಗಿದೆ. ಅತಿಶಯೋಕ್ತಿ ಅಲ್ಲ ಅಂತೀನಿ. ಇದೀಗ ವೇದಿಕೆಗೆ ದಿವ್ಯಾ ಶೆಟ್ಟಿ. ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಕಲಾಕ್ಷೇತ್ರದ ಗುರುಗಳಾದಂತಹ ಕದಂಬ ರತ್ನಾಕರವರ ಆಶೀರ್ವಾದವನ್ನು ಬೇಡುತ್ತಾ, ಇಂದಿನ 50 ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಸೇವೆ ಸಲ್ಲಿಸಿದ್ರು ಕೂಡ ನಮ್ಮ ಸಮಾಜದ ಹೆಮ್ಮೆಯ ಕೂಡಿ ಅಂತ ತಕ್ಷಣ ನಮಗೆ ಎಷ್ಟು ಖುಷಿ ಆಗುತ್ತಲ್ವಾ? ಇದು ಆ ಚಪ್ಪಾಳೆ ಮೂಲಕ ಅವರಿಗೆ ಹೊರಡಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದೀಗ ತಮ್ಮನೆ ಮತ್ತೊಮ್ಮೆ ದಿವ್ಯಾ ಶೇಟ್ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ದಾವಣಗೆರೆಯ ಮತ್ತೊಂದು ಪ್ರತಿಭೆ ಈಗಾಗಲೇ 10 ಹಲವು ಸ್ಥಳಗಳಲ್ಲಿ ತನ್ನ ಖ್ಯಾತಿಯನ್ನ ಪ್ರಖ್ಯಾತಿಪಡಿಸಿದಂತಹ ದಾವಣಗೆರೆ ನಗರದ ನವ್ಯ ವಾಸುದೇವ ರಾಯ್ಕರ್ ಅವರಿಂದ ಒಂದು ವಿಶೇಷವಾದಂತಹ ಶಿವನ ಮೊದಲ ತಾವು ಆಗಲೇ ಗಣೇಶ ನೃತ್ಯವನ್ನ ನೋಡಿದ್ದೀರಾ. ಇದೀಗ ಶಿವನ ನೃತ್ಯದಲ್ಲಿ ಭರತನಾಟ್ಯವನ್ನ ಗಮನಿಸೋಣ. ಅದರ ಜೊತೆಗೆ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಇವತ್ತು ಅತ್ಯಂತ ಹಿರಿಯ ಚಿತ್ರಕಲಾ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶಾಂತಯ್ಯ ಬರ್ಣಿಮಠ ಅವರಿಗೆ ಹಾಕಿಕೊಂಡಂತಹ ಸುಸ್ವಾಗತ. ಜೊತೆಗೆ ಅದೇ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮತ್ತೊಬ್ಬರು ಆದಂತಹ ಅಚ್ಯುತಾನಂದ ಬಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇದು ಏಕೆಂದ್ರೆ ಇವತ್ತು ಒಂದು ಜುಗಲ್ಬಂದಿ, ಯಾವ ತರ ಜುಗಲ್ಬಂದಿ, ಸಾಂಸ್ಕೃತಿಕ ಕಲರವ, ಸಾಂಸ್ಕೃತಿಕ ಒಂದು ಕಡೆ ಸಂಗೀತ ಸುದೆ, ಭಕ್ತಿ ಸುದೆ ಈಗಾಗಲೇ ಕೇಳ್ತಾ ಇದ್ದಾರೆ ದಿವ್ಯಾ ಶೇಟ್ ಅವರಿಂದ. ಹಾಗೇನೆ ಭರತನಾಟ್ಯ ನೃತ್ಯದ ಮೂಲಕ ನವ್ಯ ರಾಯ್ಕರ್ ಅವರಿಂದ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಚಿತ್ರಕಲೆಯಲ್ಲೂ ಕೂಡ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಸಿದ್ಧಪಡಿಸಬೇಕು ಅನ್ನೋ ಉದ್ದೇಶದಿಂದ ಶಾಂತಯ್ಯ ಬರ್ಣಿಮಠ ಹಾಗೂ ಅಚ್ಯುತಾನಂದವರನ್ನ ಇಲ್ಲಿ ಕರೆಸಲಾಗಿದೆ. ಇದೊಂದು ವಿಶೇಷವಾದಂತಹ ಸನ್ನಿವೇಶ. ನಮ್ಮ ದಾವಣಗೆರೆ ದೇವನಗಿರಿ ಕ್ಷೇತ್ರಕ್ಕೆ 2 ತಿಂಗಳ ದೇವನಗಿರಿ ಕ್ಷೇತ್ರ ಇದೆ, ದೈವತ ಕ್ಷೇತ್ರ, ದೇವನಗಿರಿ ಕ್ಷೇತ್ರದ ನಮ್ಮ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ ಬಯಸ್ತೇವೆ.
ಲೋಕೋದ್ಧಾರವನ್ನು ಮಾಡುವಂಥ ಸಚ್ಚಿದಾನಂದರನ್ನು ನನ್ನ ಹೃದಯದಲ್ಲಿ ಆಹ್ವಾನಿಸಿಕೊಳ್ಳುತ್ತಾ ಭಕ್ತಿ ಭಾವ ದಿವ್ಯ ಶ್ರೀಯವರಿಗೆ ವಿಶೇಷವಾದ ಅಧಿಕಾರ ಒಂದು ತಿಂಗಳಿಂದ ಸತತವಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಪ್ರಸ್ತುತಿ ಆಗ್ತಿದೆ. ಅಟ್ ಎ ಟೈಮ್ 3 ಕಾರ್ಯಕ್ರಮ, ಒಂದು ಸಂಗೀತ ಸುದೆ, ಭಕ್ತಿ ಸುದೆ, ಜೊತೆಗೆ ಒಂದು ನೃತ್ಯ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದೆ. ವಿಶೇಷವಾಗಿ ನಮ್ಮ ಪ್ರಶಾಂತ್ ಹಾಗೂ ಸಂದೇಶವರ ಒಂದು ನೇತೃತ್ವದಲ್ಲಿ ನಡೀತಿರುವ ಜಾತಿ ಪಾಠದಲ್ಲಿ. ಹಾಗೇನೆ ಇದು ಇಲ್ಲಿಗೆ Shambho
ನಮ್ಮ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಇದೀಗ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ God.
ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿ ಇದೀಗ ದಿವ್ಯಾ ಶೇಖ್ ಮತ್ತು ನವ್ಯ ರಾಯ್ಕರ್ ಹಾಗೂ ಶಾಂತಯ್ಯ ಪಡಿಕಟ್ ಕೇವಲ 4 ನಿಮಿಷ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಹಿಂದಿನ ಪ್ರಸ್ತುತಿಯನ್ನ ಕೊನೆಗಾಣಿಸುತ್ತಿದ್ದೇವೆ. ಇದೀಗ ವೇದಿಕೆಗೆ ದಿವ್ಯಾ ಹಾಗೂ ನವ್ಯ. ಇದೀಗ ಅದೇ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಆರ್ಥಿಕವಾಗಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮ
ಅಷ್ಟೇ ಅಲ್ಲ, ದಯವಿಟ್ಟು ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಕೊಡುವುದರ ಮೂಲಕ ಕಲಾವಿದರ ವಹಿಸಿ. ಇಲ್ಲಿ ಮನೆಯವರ ಪ್ರೋತ್ಸಾಹ ತುಂಬ ಮುಖ್ಯ ಆಗುತ್ತೆ. ಹಂತಕ್ಕೆ ಬರೋದಕ್ಕೆ ಕಾರಣಕರ್ತರಾದಂಥ ನನ್ನ ತಂದೆ ತಾಯಿಯವರಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ, ಜೊತೆಗೆ ಮಾರ್ಗದರ್ಶಕರಾಗಿ ಈ ಒಂದು ಪರಿಪೂರ್ಣ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತೇನೆ.
ते श्लोक असा अनुद्वेग करम म्हणे. अर्थात पंचमनुष्य सत्य उलयता आणि प्रीतीचे उतर उलयच्याक प्रयत्न करता. तसे मुखार सांगताचे न भ्रूया सत्यम अप्रियम म्हणे. अर्थात खंचे सत्य उलयल निमित्त अधर्मा काम जात की दुसऱ्या तोंदरे जाते की तसले सत्य बी आम्ही उलयचे न्ही म्हणून आमकां सांगतो आसात. देवी भागवता भितर एक सान अशी कथे येता ते सांगूक इच्छितो आसाच. एक वन उरता. अर्थात रानाक एक संत महात्मा वास करतो उरताच. ते संदर्भाचेर तिणी नित्य भगवंताले गुरुले ध्यान स्मरण करून संध्यावंदन देवपूजा तिगे नित्य कर्म तिणी करतो उरताच. तशीच एक दिवस संध्याकाळाक तिणी एक व्हड रुमका सकयल विश्रांती घेवका म्हण वचून बसताच. त्या संदर्भाचेर तेंगेल मुखारल्यान एक गाय धांवतो रुखाची एक बाजून धांवतो वयता. त्या रुखा कडेन येतल्यार दोन वाट उरताच. एक बाजून एक आनी एक बाजून एक. तशीच थोड्या वेळान ते रानाचे वनवासी लोक अर्थात शिकारी कडचे लोक ते गायी फाटल्यान धांवतो वयताच. जाल्यार तांकां गायी दिसना त्या संदर्भाचे. तेन्ना तेणी सहजान ते संताक विचारताच तुमी गायी खंयच्या दिकान धांवन गेला पळयला की म्हणून. ते संताक ते वनवासी लोकाले हातीक चाकू तलवार सगळे आयुध पळयन थिंग सहजान पळून येता. तेणी ते गायीक मारूंक अर्थात शिकारी करूंक वयतो आसाच्यो म्हण. जे तर आपल्यान सत्य उलयल्यार ते गोहत्या दोष आपणा बी लागता. त्याल्यार आपणान तांकां मार्गदर्शन केलेशी जाता म्हण. आनी जे तर आपणान पळयलें ना म्हटल्यार आपणान फाल्स उलयलेशी जाता म्हण. जाल्यार संत ज्ञानवंत आनी बुद्धिवंतच उरताच. तशें तिणी तेंगेले बुद्धीचे सदुपयोग करून सांगताच. या पश्यती न सा भ्रूते या भ्रूते सा न पश्यती म्हण. अर्थात आपणान पळयला हय जाल्यार कोणें पळयलें की ताका उलयच्या कळटना आनी कोणा उलयच्या कळटा की तेणें पळयलें ना म्हण तिणी ते वनवासी लोकांक सांगताच. तांकां कसलेच अर्थ जावंक ना. तेच्या खातीर परत संताकच विचारतात की सांगतो आसा तुमी की म्हणून. तेणें तिणी सांगताच आपणान पळयला जाल्यार आपल्याले दोळ्यान पळयला जाल्यार माल दोळ्याक उलयच्याक जावंक ना. आनी माल तोंडाक उलयच्याक जावता जाल्यार माल तोंडान पळयलें ना म्हण तिणी त्या संदर्भाचेर सांगताच. अर्थात आपणान दोळ्यार पळयले निमित्त आपणा दोळ्याक उलयच्याक सामर्थ्य ना आनी आपणा तोंडाक सामर्थ्य आसा जाल्यार तोंडान आपणाले पळयलें ना म्हण सांगताच. तशें आपूण तुमकां कसलें बी सांगूं शकना म्हण त्या संदर्भाचेर बुद्धिवंताच्यान उपयोग करून सांगताच. तेरले वनवासी लोक जे संताक कितपणे जाला म्हण समना म्हण ती तशीच परत तेंगेले वाटेक वयताच. हे कथा सांगचे तात्पर्य कितें म्हणल्यार आमगे जिवना भितर बी सत्य उलयले निमित्त खरें उलयले निमित्त थोडे अधर्माचे नाजाल्यार धर्म विरुद्ध कार्य बी जावूं शकताच. ताचें उदाहरण म्हणल्यार आमगे सगळ्या घरा भितर मंगल कार्य जातो उरता. अर्थात लग्न मुंज हे सगळे कार्यक्रम जातोच उरता. ते संदर्भाचेर लग्ना दिवसच आमकां एक ना एक शुद्धी येतात चुकून की अमूक आमगेल्या घराचो व्यक्ती गेला म्हण. ते गत जालें उरतकीर तिणी त्या संदर्भाचेर डॉक्टर कित्याक म्हणल्यार सत्य हय जाल्यार सत्य उलयले निमित्त एक योग्य संदर्भ पळयना. लग्न जाल्ले शिकत घेन संध्याकाळाक ना जाल्यार संतान कशी बुद्धिवंत केली की आमी बी त्या संदर्भाचेर म्हण अशी संदेश पावयच्याक इच्छा करता. सहजान सत्य वचून सांगल्यार त्या कार्याक विघ्न येता म्हण. प्रिय जाता अधर्म कार्य जाता ते सत्य बी आमी उलयची न्ही म्हण आमकां सांगतो आसात.
धर्म सनातन म्हणणे अर्थात दुसऱ्याक संतोष करसाठी सत्य उलयतच ताका आयुष्य करता म्हणून आम सगळ्यांक खबर उरता वाईट काम करतो आसत नाजाल्यार एक वाईट संघा भितर आसात म्हणून ते सगळे मध्ये तेन्ना आमी ना बेश्ट तुका चलो आसा बरें बरें काम करतो आसा म्हणून तिंका आनी अधर्म मार्गाक वयता रस्त्यानो ते संदर्भात ते आम्हा बापाक लॉट पडाले आवाज येता आश्चर्य दिसता हे कितें आवाज येता आसा बळे हांव सांगले न्हू सहज आमची मुल्लाक सुद्दां गोरू खेळ्याक लागीं वता आसाची वता आसतना हिच्या लागीं वता आसतना तुर्तन तेंगे दुसरी दिसता आसा ते म्हळें मुल्लाल बायल ती हातीची तसले लॉट एक काणगेलो घोवाक कशी येता आसा किंवा मुल्लाक अशें करून तशें करून चुकून येता आसा ताका लागता आसा असले संदर्भ हे गोर केन्ना पळयत की ताका धस्या वता हे कितें जाता आसा मुल्लाल कुटुंब बरें चलता आसा बरें करून आसा म्हणून आयकल कितके हे तेरे हांग पडचे गेलेली रणरंग चलता आसा हे म्हण सांगे न्हू मुल्ला म्हणून कळताची केन्ना मुल्लाक तेगे गुरू आवाज आयकत की अशें पळयत की तेन्ना सगळे स्तब्ध म्हणटा बायल तोंड दपकन लागता येता आशिल्लें गोप्स मुखान लागतात तेन्ना तेगे गुरू मुल्लाक म्हणटाची विचारताची कितें चलता आसलें मरे हांव तुगेले आश्चर्य दिसता आसता तुगे परिस्थिती पळयचे गेलेली म्हण तेन्ना मुल्ला सांगता काय ना संवसार कितें उर आमी आराम आसात आराम आसा तुमी हय आराम आसा हे म्हाका अर्थ जालो ना तुगे शब्दाचे ना 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 आमी संतोश आसा तो गुरू आराम बी आसाची संतोशान बी आसाची आतां पळयता अशें गांव दिसता आशिल्लें म्हाका तुगेले बायल लॉट कांड तुगेली वाट वाट उडयता आसा ताट्या लॉट कांड गेलो तूं चुकून अशी तशी करता आसा थोडे फावट मार बी खाता आसा जाल्यार बी सांगता आस तूं आराम आसाची म्हण सुखान आसा संतोशान आसाची म्हणून पूण तो अर्थ कितें म्हण सांगे न्हू तुगेले गुरू मुल्ला विचारता आसा मुल्लाच न्ही म्हणतो भारी हुशार त्याने सांगल खंय आमी आराम आसाची संतोष नासाची म्हळ्यार अर्थ कितके म्हूण सांगलेली त्या कितले अर्थ सहज आमची आमी घोव बायल म्हणटा कांय विशय भितरी थोडेची आमगेले चिंतन हे जास्ती कमी येता जे संदर्भाचेरी अशी थोडे चलता वता आमगे भितरी अशान कांय डिफरन्स ना आमी संतोशान आसाची त्या तिगे गुरूक अर्थ जावप ना तिगे गुरू सांगताची ते लॉट विशीं दास तुका आनी तूं संतोश आसा म्हणटा आनी आमी संतोश आसा म्हणटा ताका केन्ना संतोष मेळ्ळे तुका केन्ना संतोष मेळ्ळे म्हण परतो न्हू गुरू चलतना तेन्ना मुल्ला हांसता हांसता सांगपाक सुरवात करता पळय मागीर बायल म्हाका लॉट मारता आसा मागीर बायलेक संतोष